ರಾಜಸ್ಥಾನದ ದೌಸಾ ಜಿಲ್ಲೆಯ ಒಂದು ಹಳ್ಳಿಯಾದ ಅಭನೇರಿಯು ಜೈಪುರ್ ಆಗ್ರಾ ಹೆದ್ದಾರಿಯ ಮೇಲೆ ಜೈಪುರ್ನಿಂದ 95 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳವು ತನ್ನಲ್ಲಿರುವ ಭಾರೀ ಗಾತ್ರದ ಮೆಟ್ಟಿಲುಗಳ ಬಾವಿಯಾದ ಚಾಂದ್ ಬಾವರಿಯಿಂದಾಗಿ ಅತ್ಯಂತ ಪ್ರಖ್ಯಾತಿಯಾಗಿದೆ. ಭಾರತದಲ್ಲಿ ಕಾಣಸಿಗುವ ಅತಿ ಸುಂದರ ಮೆಟ್ಟಿಲು ಬಾವಿಗಳಲ್ಲಿ ಇದು ಒಂದಾಗಿದೆ. ಅಭಾನೇರಿ ಹಳ್ಳಿಯನ್ನು ಗುರ್ಜರ್ ಪ್ರತಿಹಾರ್ನ ರಾಜನಾದ ಸಾಮ್ರಾಟ್ ಮಿಹಿರ್ ಭೋಜ್ ಎಂಬಾತನು ಸ್ಥಾಪಿಸಿದನು ಎಂದು ನಂಬಲಾಗಿದೆ. ಮೂಲತಃವಾಗಿ ಇದನ್ನು ಅಭಾನಗರಿ ಅಂದರೆ ಪ್ರಕಾಶತೆಯ ನಗರ ಎಂದು ಹೆಸರಿಸಲಾಗಿದ್ದು, ಕಾಲಕ್ರಮೇಣ ತಪ್ಪು ಉಚ್ಚಾರಣೆಯಿಂದಾಗಿ ಅಭಾನೇರಿ ಎಂಬ ಹೆಸರನ್ನು ಪಡೆಯಿತು. ಒಂದೊಮ್ಮೆ ಪ್ರಕಾಶತೆಯ ನಗರ ಅಥವಾ ಅಭಾನಗರಿ ಎಂದು ಕರೆಯಲಾಗುತ್ತಿದ್ದ ಈ ಸ್ಥಳವು ಇಂದು ಶಿಥಿಲಾವಸ್ಥೆಯಲ್ಲಿದ್ದರೂ ಕೂಡ ಅಸಂಖ್ಯಾತ ಪ್ರವಾಸಿಗರನ್ನು ಜಗತ್ತಿನ ಎಲ್ಲೆಡೆಯಿಂದ ಆಕರ್ಷಿಸುತ್ತಿದೆ. ಅಭಾನೇರಿಯು ತನ್ನಲ್ಲಿರುವ ಬಾವರಿ ಅಂದರೆ ಅಂದಿನ ಸಮಯದಲ್ಲಿ ಬೇಸಿಗೆ ಕಾಲಕ್ಕೆಂದು ಮಳೆ ನೀರನ್ನು ಸಂಗ್ರಹಿಸಿಡುವ ಬಾವಿಗಳಿಂದಾಗಿ ಹೆಸರುವಾಸಿಯಾಗಿದೆ. ಇಲ್ಲಿ ಕಾಣಸಿಗುವ ಎಲ್ಲ ಮೆಟ್ಟಿಲು ಬಾವಿಗಳಲ್ಲಿ ಚಾಂದ್ ಬಾವರಿಯು ತನ್ನ ಮನಮೋಹಕವಾದ ಕಲ್ಲಿನ ವಾಸ್ತುಶಿಲ್ಪದಿಂದ ಅತಿ ಹೆಚ್ಚು ಪ್ರಸಿದ್ಧವಾಗಿದೆ. ಭಾರತದಲ್ಲಿರುವ ಅತಿ ದೊಡ್ಡದಾದ ಮತ್ತು ಆಳವಾದ ಮೆಟ್ಟಿಲು ಬಾವಿಗಳಲ್ಲಿ ಇದು ಕೂಡ ಒಂದು. ಇಲ್ಲಿನ ಹರ್ಷತ್ ಮಾತಾ ದೇವಸ್ಥಾನವು ಜನಪ್ರಿಯ ಪ್ರವಾಸಿ ತಾಣವಾಗಿದ್ದು, ಭಾರತದ ಮಧ್ಯಯುಗದ ವಾಸ್ತುಶಿಲ್ಪದ ವೈಭವತೆಯನ್ನು ಇಲ್ಲಿ ಕಾಣಬಹುದು. ಈ ದೇವಸ್ಥಾನವು ಹರ್ಷತ್ ಮಾತಾಗೆ ಸಮರ್ಪಿತವಾಗಿದ್ದು, ಅವಳನ್ನು ಸಂತೋಷ ಹಾಗೂ ಉತ್ಸಾಹಗಳ ದೇವತೆಯೆಂದು ಪೂಜಿಸಲಾಗುತ್ತದೆ. ರಾಜಸ್ಥಾನದ ಅಭಾನೇರಿಯು ಘೂಮರ್, ಕಲ್ಬೇಲಿಯಾ ಮತ್ತು ಭವಾಯಿ ಮುಂತಾದ ರಾಜಸ್ಥಾನಿ ಜಾನಪದ ನೃತ್ಯಗಳಿಗೆ ಹೆಸರುವಾಸಿಯಾಗಿದೆ. ಘೂಮರ್ ನೃತ್ಯವು ಭೀಲ್ ಬುಡಕಟ್ಟು ಜನಾಂಗದವರದ್ದಾಗಿದ್ದರೆ, ಕಲ್ಬೇಲಿಯಾ ನೃತ್ಯವನ್ನು ಕಲ್ಬೇಲಿಯಾ ಪಂಗಡದ ಮಹಿಳೆಯರು ಮಾಡುತ್ತಾರೆ ಮತ್ತು ಅವರು ಹಾವುಗಳನ್ನು ಹಿಡಿದು ಅದರ ವಿಷವನ್ನು ಮಾರುತ್ತಾ ಜೀವನ ಸಾಗಿಸುತ್ತಾರೆ. ಇನ್ನು ಭವಾಯಿ ನೃತ್ಯವನ್ನು ಭೂಮಾತಾ ಅಥವಾ ಅಂಬಾ ಮಾತಾಗೆ ಗೌರವ ಸೂಚಕವಾಗಿ ಮಾಡಲಾಗುತ್ತದೆ. ಜೈಪುರ್ಗೆ 95 ಕಿಲೋಮೀಟರ್ ದೂರದಲ್ಲಿರುವ ಈ ಹಳ್ಳಿಯನ್ನು ಭಾರತದ ಎಲ್ಲ ಭಾಗಗಳಿಂದ ಸರಳವಾಗಿ ತಲುಪಬಹುದಾಗಿದೆ. ಅಭಾನೇರಿಯು ತನ್ನ ಮಹತ್ವವುಳ್ಳ ಇತಿಹಾಸ ಮತ್ತು ವರ್ಣರಂಜಿತ ಸಂಸ್ಕೃತಿಯಿಂದ ಈಗಲೂ ಕೂಡ ಜಗತ್ತಿನಾದ್ಯಂತ ಹಲವಾರು ಪ್ರವಾಸಿಗರನ್ನು ತನ್ನ ಹೊಸ್ತಿಲಿಗೆ ಸೆಳೆಯುತ್ತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.